ಶಿಲ್ಪ 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 ಎಲ್ಲೋದೆ? ನಿಮ್ಮ ದೊಡ್ಡಮ್ಮರ ಮಂತಕ್ಕೆ ನಾನು ಹೋಗಿರ್ಬೇಕೇನ ಕಣಪ್ಪ. ನಾನು ಅವಾಗಿಂದ ನೋಡಿದೆ, ಕಾಣಲಿಲ್ಲ. ಅದಕ್ಕೆ ಯಾರ ಮಂತಕ್ಕನ ಹೋಗವಳೇನ ಅಂತ ಹೇಳಿ ಸುಮ್ಮನಾದೆ. ಹೌದೇನು? ಅವಳು ಯಾರೂ ಪರಿಚಯ ಇಲ್ಲ ಕಣಮ್ಮ, ಅವಳೆಲ್ಲೂ ಹೋಗೋದಿಲ್ಲ. ಅದೇ ದೊಡ್ಡಮ್ಮರ ಮನೆ ಹತ್ರ ಹೋಗಿರ್ಬೇಕು. ಹೋಗಿದ್ರೆ ಭಾಳ ಒಳ್ಳೆ ಹುಡುಗಿ ಹೇಳಪ್ಪ. ಭಾಳ ನಿಧಾನಸ್ತಿ, ಒಳ್ಳೆ ಹುಡುಗಿ. ಹ್ಞೂನಪ್ಪ, ಶಿಲ್ಪ ಒಳ್ಳೆ ಹುಡುಗಿ. ನಾನು ಅದಕ್ಕೆ ಮತ್ತೆ ಮದುವೆ ಆಗಿದ್ದು. ಕೊಟ್ಟು ಇವ್ರು ಯಾರಿಗೋ ಕೊಟ್ಟು ಮದುವೆ ಮಾಡಿಬಿಡೋರು. ಸುಮ್ಮನೆ ಅವಳ ಜೀವನ ಎಲ್ಲನ ಹಾಳು ಮಾಡಿಬಿಡೋರು. ಏನು ಮಾಡ್ತೀರಮ್ಮ ಮಂಗಳಮ್ಮ? ಶಿಲ್ಪಮ್ಮ ಏನು ಮಾಡ್ತಾ ಇದ್ದಾಳೆ? ಅಯ್ಯೋ, ನಿಮ್ಮಂತಕ್ಕೆ ಬರಲಿಲ್ವೇ? ನಿಮ್ಮಂತಕ್ಕೆ ಏನೋ ಬಂದವಳೇನೋ ಅಂತ ಹೇಳಿ ಈಗ ಅದನ್ನೇ ಮಾತಾಡ್ತಿದ್ವಿ. ನಿಮ್ಮ ದಡಮರ ಮಂತಕ್ಕೆ ಏನೋ ಹೋಗಿದ್ದಾಳೇನೋ ಕಣಪ್ಪ ಅಂತ ಹೇಳಿ ನಾನು ವೆಂಕಿ ಅದನ್ನೇ ಮಾತಾಡ್ತಾ ಇದ್ವಿ. ಇಲ್ಲ ನಮ್ಮ ಮನೆ ತಕ್ಕ ಬಂದೇ ಇಲ್ಲ. ನಾನು ಅಲ್ಗೂ ನೆನ್ನೆ ಕರೆದೆ, ಸರಿ ಆಂಟಿ ಬರ್ತೀನಿ ಅಂದಿದ್ದು ಬರಲೇ ಇಲ್ಲ. ನೆನ್ನೆಸ್ಲಿನ ಕರೆದಿದ್ದೀನಿ, ನಮ್ಮ ಮನೆ ಕಡೆಗೆ ಬಂದಿಲ್ಲ. ಮತ್ತೆ ಎಲ್ಲೋಯ್ತಪ್ಪ? ಅವಾಗಿಂದ ಕಾಣಿಸ್ತಿಲ್ಲ. ನಾನು ಅಲ್ಗೂ ಎಲ್ಗೋಯ್ತತ್ತು? ಎಲ್ಗೂ ಹೋಗಲ್ಲ, ಏನಿಲ್ಲ, ಇಲ್ಲಿ ಯಾರು ಪರಿಚಯನೂ ಇಲ್ಲ. ಇನ್ನೆಲ್ಲಿಗೆ ಹೋಗಿರ್ಬೇಕು ಅಂತ ನಾನು ಅದನ್ನೇ ನೋಡ್ತಾ ಇದ್ದೀನಿ. ಇನ್ಯಾರು ಪರಿಚಯ ಇಲ್ಲ ಅಲ್ಲೇನು ಪಾಪ ಇಲ್ಲಿ? ಇಲ್ಲ ಕಣಮ್ಮ, ಯಾರೂ ಪರಿಚಯ ಇಲ್ಲ. ಅವಳು ನನಗೆ ಹೇಳ್ದಲ್ಲೇ ಹೋಗ್ತಾ ಇರಲಿಲ್ಲ. ತಡಿ ಒಂದು ಫೋನ್ ಮಾಡ್ತೀನಿ. ಫೋನ್ ಹೋಗ್ತಾ ಇಲ್ವಲ್ಲ, ಸ್ವಿಚ್ ಆಫ್ ಅಂತ ಬತ್ತೈತೆ. ಯಾಕೋ ಫೋನೂ ಹೋಗ್ತಾ ಇಲ್ಲ. ಎಲ್ಲಿ ಹೋದ್ಲಪ್ಪ ಇವಳು? ಬಿಡತ್ತ, ಇಲ್ಲ ನಾನು ಹೋಗಿರ್ತಾಳೆ. ಯಾರು ಫ್ರೆಂಡ್ ಪಂಡ್ ಮಂತಕ್ಕನ ಯಾರೋ ಫ್ರೆಂಡ್ ಇದ್ದಾರೇನೋ ಹೋಗಿರ್ತಾಳೆ. ಇಲ್ಲ ದೊಡಮ್ಮ, ಯಾವ ಫ್ರೆಂಡು ಇಲ್ಲ ಇಲ್ಲಿ. ನಮ್ಮೂರಿಂದ ನಾನು ಒಬ್ಬನೇ ಹೋಗ್ತಾ ಇದ್ದಿಲ್ಲಿ. ಇನ್ಯಾರು ಬೇರೆಯವ್ರ ಆ ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ. ಯಾರು ಇಲ್ವಲ್ಲ ಅಂತ ಫ್ರೆಂಡ್ಗಳು. ಯಾರಿದ್ದಾರೆ? ಯಾರೂ ಇಲ್ಲ. ನನಗೆ ಗೊತ್ತಿರಂಗೆ ಯಾರೂ ಇಲ್ಲ ಇಲ್ಲಿ. ಇನ್ನೂ ಅವ್ರ ದೊಡ್ಡಮ್ಮರ ಊರಾಗ, ಆಂಟಿ ಊರಾಗ ಇನ್ನೂ 5 ಕಣಮ್ಮ. ಅಲ್ಲಿನ್ನೂ ಫ್ರೆಂಡ್ಸ್ಗಳಿದ್ದಾರೆ. ಇಲ್ಲಿ ಯಾರೂ ಪರಿಚಯ ಇಲ್ವಲ್ಲ ಅವಳು. ಇಲ್ಲಾಂದ್ರೆ ಫೋನ್ ಆದ್ರೂ ಮಾಡೋದಿಳು, ಮಾಡೋಳು ಇಂಥತ್ರ ಹೋಗಿದ್ದೀನಿ ಅಂತ ಹೇಳಿ. ಫೋನೂ ಹೋಗ್ತಾ ಇಲ್ಲ. ಫೋನು ಮಾಡೋಣ ಅಂತಂದರೆ ನೋಡಪ್ಪ, ಎಲ್ಗ ನಾನು ಹೋಗಿರುತ್ತಲ್ಲ ಯಾರ ಮಂತಕ್ಕ ನಾನು. ನೋಡು ಅದೇಲಿ ಯಾರನ್ನ ಗೊತ್ತಿರ್ತಾರಲ್ಲ, ಯಾರನ್ನ ಮಾತಾಡ್ಸಿರ್ತಾರೆ. ಬಾರಮ್ಮ ಯಾವರು ಏನು ಎತ್ತ ಅಂತ ಹೇಳಿ ಮಾಸ್ತ ಮದುವೆ ಆಗ್ಯಾರ ಅಂದರೆ ಯಾರನ್ನ ಕೇಳ್ತಾರಂಗೆ ನೋಡೋವು. ಅಲ್ಲೆಲ್ಲ ನಾವು ಹೊರಗೆಲ್ಲ ಇರ್ಬೇಕೇನು? ಕಿಟ್ಟಪ್ಪೆ ನಾನು ಕರ್ಕೊಂಡೋಗ್ಯವನೇನ ಅಲ್ಲ, ಗೊತ್ತಲ್ಲ ಪರಿಚಯ ಅಂತೇಳಿ. ಯಾಕಮ್ಮ ನೋಡಿ ಯಾಕೆ ಹಿಂಗೆ ಮಾಡಿದೆ? ಬಾ ನನ್ನ ಮಗನ ಮದುವೆ ಆಗು, ಹಂಗೆ ಹಿಂಗೆ ಅಂತ ಹೇಳಕ್ಕೆ ನನ್ನ ಕರ್ಕೊಂಡೋಗ್ಯವನೇನ ಕಿಟ್ಟಪ್ಪ. ಹೌದೇ? ಹಂಗಂತಿಲ್ಲ ಸ್ಮಕಯ್ಯ. ಹೋಗೋದಿಲ್ಲ, ನೋಡ್ತೀನಿ ಅದಲ್ಲಿ ಕರ್ಕೊಂಡೇನ ಹೋಗಿರ್ಬೇಕೇನ. ಆಮೇಲೆ ಯಾಕೆ ಬೇಕು? ಮೊದಲೇ ಅವ್ರು ನೋಡ್ಕೊಂಬಂದಿರೋ ಹೆಣ್ಣಲ್ಲ, ಅದಕ್ಕೇ ಏನಾನ ಕರ್ಕೊಂಡೋಗಿರ್ಬೋದು. ಹೋಗಿ ನೋಡ್ಕೊಂಬತ್ತೀನಿ ತಡಿ. ಆಮೇಲೆ ಯಾಕೆ ಬೇಕು? ಮೊದಲೇ ಶಿಲ್ಪ ಮೆತ್ತನ್ನವಳು, ಕರ್ಕೊಂಡೋಗಿ ಜೋರು ಮಾಡೋದು ಅದು ಮಾಡಿದ್ರೆ ಅವಳು ತುಂಬ ಹೆದರ್ಕೊಬಿಡ್ತಾಳೆ. ಆಮೇಲೆ ಯಾಕೆ ಬೇಕು? ಅವನ ಆಲೆನಿ ಪಾಪ ಕಂತ್ರಿ ಬುದ್ಧಿ ಬಿಡೋದೇ ಇಲ್ಲ ಒಂದು. ಅದು ಆಲೆ ಒಂದಿಟ್ಟು ಅವ್ರದ್ದು ತೋರಿಸ್ಬೇಕು. ಅವ್ರದ್ದು ಎಂಥ ಬುದ್ಧಿ, ಕಂತ್ರಿ ಬುದ್ಧಿನ ಒಂದಿಟ್ಟು ತೋರಿಸಿರೇನಿ. ಅದಕ್ಕೆ ಅವ್ರಿಗೆ ಸರಿಯಾಗಿದ್ದಾಗೋದು. ಇಲ್ಲಾಂದ್ರೆ ಅವ್ನಿಗೆ ಸರಿಯಾಗಿ ಸೂಟ್ ಆಗಲ್ಲ ಯಾಕೆ ಮಾಡಿದ್ರು. ಅದು ಅವನ ಬುದ್ಧಿ ಒಂದಿಟ್ಟು ಕಾಣಿಸ್ಕೋಬೇಕು. ಕಾಣಿಸ್ಕೊಂಡ್ರೇನಿ. ನಾವು ಹೇಳಿದ್ವಿ ಹುಡುಗಿಗೆ, ಬೇಡ ಕಣು ಸುಮ್ಕಿರು ಅಂತ ಹೇಳಿ. ಇವಾಗ ನೋಡಪ್ಪ, ಯೋಟು ಪಜಿಟ್ ಬೀಳಬೇಕು. ಕಿಟ್ಟಪ್ಪ ನೋಡ್ಕೊಂಬಂದಿರೋ ಹುಡುಗಿ, ಅವ್ರು ನೋಡಿ ದುಡ್ಡಿರೋ ಅಂತಾರು, ಏನು ಬೇಕಾದ್ರು ಮಾಡ್ತಾರೆ. ಕಿಟ್ಟಣ ಇನ್ನಿದ್ರೆ ಹಾಕ್ಯಂಡ್ರೆ ಒಟ್ಟು ನೀ ಯಾರಪ್ಪ ಅಮ್ಮಂಗೆ ಆಗುತ್ತೆ. ಈ ಹುಡುಗ ಯಾತ್ ಹೇಳಿರು ಕೇಳಲಿಲ್ಲ, ಏನಿಲ್ಲ. ಅವ್ನಿಗೆ ಯಾಕೆ ಹೆದರ್ಕೊಂತಿ ಬಿಡು. ಹೆಂಗನ ಹುಡುಗಿ ಭಾಳ ಒಳ್ಳೆ ಹುಡುಗಿ. ನಮ್ಮ ಮನೆಗೆ ಹಂಗೆ ಒಳ್ಳೆ ಸೊಸಿಕ್ಕೈತೆ. ಅದೇ ನಮಗೆ ಖುಷಿ. ಚೆನ್ನಾಗಿ ಮಾತಾಡ್ಸುತ್ತೆ, ಚೆನ್ನಾಗಿ ಎಲ್ಲನೂ ಬಾರಮ್ಮ ಉಣ್ಣು ತಿನ್ನು, ಬಾರತ್ತೆ ಉಣ್ಣು ಒಂಬತ್ತೆ ಎಲ್ಲ ಕೆಲಸ ಮಾಡುತ್ತೆ. ಎದ್ದಾಗಿಂದ ನಾನು ನೋಡಿದ ಮಟ್ಟಿಗೆ ಎಲ್ಲ ಚೆನ್ನಾಗಿ ಮಾಡ್ತೈತಮ್ಮ. ಅಯ್ಯೋ, ಹೊಸದಾಗೇನೋ ಮಾಡ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಅಲ್ಲೇ ಗೊತ್ತಾಗೋದವ್ರು ಹಣೆ ಬರ ಏನು ಅಂತ ಹೇಳಿ. ಇವಾಗ ಹೊಸದಾಗ ನಮ್ಮ ಅವರಪ್ಪ ಅಮ್ಮ ಬೇರೆ ಬರೋಲ್ಲ, ಅದಕ್ಕೆ ಮತ್ತೆ ಮಮ್ಮಿ ಹೇಳ್ದಂಗೆ ಕೇಳ್ಕೊಂಡಿರೋಣ ಅಂತ ಕೇಳ್ತಾರೆ. ಆಮೇಲೆ ಅಲ್ವಿ ಮಾತಾಡೋದವ್ರು. ರಂಗತ ಬಾರಣ ನಿಂಗಣಯ್ಯ ಬಾ. ಅಲ್ಲ ಕಣಲ್ಲ, ಕಿಟ್ಟಣ ನೋಡ್ಕೊಂಬಂದಿರ ಹುಡುಗಿನ ನಿನ್ನ ಮದುವೆ ಆಗಿ ಬಂದವನಲ್ಲ. ಇವಾಗ ಕಿಟ್ಟಣಯ್ಯ ಬೈಕೆಂತೈತಿ ನಿಮ್ಮನ್ನು. ನೋಡಪ್ಪ, ನಾನು ನೋಡ್ಕೊಂಬಂದಿರೋ ಹುಡುಗಿನ ಇವ್ರ ಮಕ್ಕ ಕರ್ಕೊಂಡು ಮದುವೆ ಆಗ್ಬಿಟ್ಟ ಅಂತ ಹೇಳಿ. ಅಣ್ಣ ನಾವೇನು ಹೇಳಿ ಕಳಿಸಿದ್ವೇನಣ್ಣ? ಹಿಂಗೆ ಮಾಡ್ಕೊಂಬರಪ್ಪ, ಹಿಂಗೆ ಮಾಡಪ್ಪ ಅಂತ ನಾವೇನೇನು ಹೇಳಿದ್ವಿ. ಅವನಾಗಿ ಅವನು ಹೋಗಿ ಮದುವೆ ಆಗಿದ್ದಾನೆ. ನಾವೇನು ಮಾಡೋಣ ಹೇಳು? ನೀನು ಒಳ್ಳೆ ನಮಗೆ ಹೇಳ್ತೀಯಲ್ಲಣ್ಣ. ಸುಮ್ಮನೆ ವಾಪಸ್ ಕಳಿಸ್ಬಿಡ್ರಿ. ವಾಪಸ್ ಕಳಿಸಿರಿ ಸುಮ್ಮನೆ. ಕಿಟ್ಟಣಯ್ಯ ಮದುವೆ ಮಾಡ್ಕೊಂಬತ್ತೆ. ನಿಮ್ಮ ಮನೆಗೇನು ಯಾತೈತಿ ಯಾತಿಲ್ಲ. ನಿಮ್ಮ ಮನೆಗೆ ನೀವು ಕೂಲಿ ಮಾಡಬೇಕು, ತಿನ್ನಬೇಕು,
ಕಿಟ್ಟಣ್ಣ ಇಂತಾದರೆ ಆಸ್ತಿ ಎಲ್ಲ ಮಸ್ತಾಗೈತೆ, 30 ಎಕರೆ ಹೊಲ ಐತೆ, 30 ಲಕ್ಷ ತೋಟ ಕೊಡುತ್ತೆ, ಬಂಗಾರ ಬೆಳ್ಳಿ ಮನೆಯ ಮಸ್ತಾಗೈತೆ. ಅದಕ್ಕೇನೆ ಅತ್ತ ಸುಮ್ಮನೆ ಕಳಿಸ್ಬಿಡ್ರಿ ಕಿಟ್ಟಣ್ಣ ಮನೆಗೆ. ದೇವಿ ಮದುವೆ ಮಾಡ್ಕೊಂತಾರೆ, ನೀವೇನಿಕ್ಕೆ ಮಕ್ಕ ಹೋಗ್ಬೇಡ್ರಿ, ಸುಮ್ಮನೆ ಕಳಿಸ್ರಿ. ಇದೇನಲ್ಲ ನೀನು ಹಿಂಗೆ ಕೇಳ್ತೀಯ? ಏಯ್ ಹಿಂಗೆ ಹೇಳಿರಿ ಯಾರನ್ನ ನಕ್ಕರು ಮದುವೆ ಆಗಿರೋ ಹುಡುಗಿನ ಕಳಿಸ್ರಿ ನಾವು ಮದುವೆ ಮಾಡ್ಕೊಂತೀವಿ ಅಂತಂದರೆ ಯಾರನ್ನ ನಗಲ್ವೇನಲ್ಲ? ಇದೇನು ಹಿಂಗೆ ಕೇಳ್ತಾ ಇದೀಯಾ? ಏನು ನಿನಗೆ ಗೊತ್ತಾಗಲ್ಲ ರಂಗತ್ತ, ಸುಮ್ಮನೆ ನೆಗ ಕಿಟ್ಟಣ್ಣ ಹೇಳ್ದಂಗೆ ಕೇಳು. ಅವ ಅಣ್ಣಗೆ ಕಳಿಸ್ಕೊಡು ಅಂತ ಕೇಳ್ತಾ ಐತೆ. ಇವಾಗ ಕೇಳ್ತು ಕಿಟ್ಟಣ್ಣಯ್ಯ ಆ ಹುಡುಗಿನೇ ಕರೆದು, ಈಗಳಮ್ಮ ನೀನು ಈಗ ಬಂದ್ರು ನನ್ನ ಮಗನಿಗೆ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿ ಕಿಟ್ಟಣ್ಣಯ್ಯ ಕಾರಿತು. ಕೇಳ್ತಿತ್ತು. ಅದಕ್ಕೇನೆ ಆ ಹುಡುಗಿನೂ ಒಪ್ಕೊಂಬತ್ತಿ. ಈಗ ಹುಡುಗಿ ಅವು ಮನೆ ಎಲ್ಲ ನೋಡಿರ್ಲಿಲ್ವಲ್ಲ, ಇವಾಗ ಅವ್ರ ಮನೆ ಎಲ್ಲ ನೋಡೈತಿ. ಸೇನಕ್ಕೆ ಎಲ್ಲ ಅರಮನೆ ಅಂತ ಮನೆ ಐತಿ, ಎಲ್ಲನ ಬೆಳ್ಳಿ ಬಂಗಾರ ದುಡ್ಡು ಒಡವೆ ಎಲ್ಲ ಮಸ್ತಾಗಿ ಐತಿ ಅಂತ ಹೇಳಿ ಒಪ್ಕೊಂಬತ್ತ ಆ ಹುಡುಗಿನೂ. ನೀನು ಒಬ್ಬ ಒಪ್ಕೊಬಿಟ್ರೆ ಸುಮ್ಮನೆ ಕಳಿಸ್ಬಿಡು, ಸುಮ್ಮನೆ ಮದುವೆ ಮಾಡ್ಕೊಬಿಡು ತತ್ ಕಿಟ್ಟಣ್ಣಯ್ಯ. ಏಯ್ ಹೋಗು ಅಣ್ಣ, ಯಾರು ಹಿಂಗೆ ಕೇಳಲ್ಲ. ಅಲ್ಲ ನಿನಗೆ ಹೆಂಗೆ ತಿಳಿತೈತೆ ಅಂತ ಬಂದು ನೀನು ಹಿಂಗೆ ಕೇಳ್ತಾ ಇದೆಯಾ? ಅಲ್ಲ ಸ್ವಲ್ಪ ತಿಳಿಯೋನಾಗಿದ್ರೆ ನೀನು ಬಂದು ಹಿಂಗೆ ಕೇಳ್ತಿರ್ಲಿಲ್ಲ. ಅಲ್ಲ ನನ್ನ ಮದುವೆ ಆಗಿ ಬಂದಿರೋ ಹುಡುಗಿನ ವಾಪಸ್ ಕಳಿಸ್ರಿ, ಕಿಟ್ಟಣ್ಣಯ್ಯ ಮದುವೆ ಮಾಡ್ಕೊಂತಾನೆ ಅಂತ ಕೇಳ್ತಾ ಇದ್ದೀರಲ್ಲ. ದುಡ್ಡು ಬಡವೆ ಬಂಗಾರ ಐತೆ ಅಂತ ಹೇಳಿ ಹೆಂಗೆ ಬೇಕಾದ್ರೂ ನೀನು ಹೆಂಗೆ ಮರ್ಯಾದೆ ಇಲ್ದಂಗೆ ಮಾತಾಡ್ತೀಯಲ್ಲ ಅಣ್ಣ. ಅಲ್ಲ ಇರೋದು ಹೇಳ್ದೆ ನಾನು. ನಿಮ್ಮ ಮನೆಯಾಗ ಯಾತೈತೆ, ನೀವು ಕೂಲಿ ಮಾಡಬೇಕು, ನಿನ್ನ ಮಗಳಿಗೂ ಯಾತು ಇಲ್ಲ ಏನಿಲ್ಲ, ಒಳ್ಳೆ ಮನೆಗೆ ಆಗ್ಬೋದಾಗಿತ್ತು ಆ ಹುಡುಗಿ. ಅದಕ್ಕೇನೆ ಸುಮ್ಮನೆ ಕಳಿಸ್ಕೊಡ್ರಿ, ಸೆನಕ್ಕಿರಲಿ. ಸುಮ್ಮನೆ ಯಾಕೆ ಇಲ್ಲಿ ಕರ್ಕೊಂಬಂದು ಆ ಹುಡುಗಿನ ಅನ್ನಿಸ್ತೀರಾ? ನಮ್ಮ ಕಿಟ್ಟಣ್ಣ ನೋಡ್ಕೊಂಬಂದಿರೋ ಹುಡುಗಿ ಹಂಗೆ ಮದುವೆನೂ ಸೆಟ್ಟಾಗಿತ್ತು ಅಂತ ಎಲ್ಲ ಹೇಳೈತಿ. ಅದಕ್ಕಾಗಿನ ಅಣ್ಣ ಯಾತೈತೆ ಅಂದರೆ ಸಾಕು, ನಮ್ಮನೆ ನೆಮ್ಮದಿಯಾಗ ಇದ್ದೀವಿ. ನೆಮ್ಮದಿ ಬೇಕು, ಎಷ್ಟಿದ್ರೆ ಏನಕ್ಕೆ ಬಂದಂಗೆ. ಆ ಕಿಟ್ಟಪ್ಪನ ಮನೇಲಿ ಮದುವೆ ಆದರೆ ಹೆಣ್ಮಕ್ಳಿಗೆ ನೆಮ್ಮದಿ ಸಿಗಲ್ಲ. ಅದಕ್ಕೆ ದೇವರಂಬನು ಮದುವೆ ಆಗಲಿಲ್ಲ ಅಂದರೆ ಸಾಕು ಕಿಟ್ಟಪ್ಪನ ಮಗೊಂದು ಅಂತ ಹೇಳಿ ಅದಕ್ಕೆ ಮತ್ತೆ ಮದುವೆ ಆಗ್ದಂಗೆ ಹಂಗೆ ಇರೋದು. ನಮ್ಮ ಮನೆಗೆ ನೆಮ್ಮದಿ ಐತೆ. ಎಷ್ಟು ದುಡ್ಡು ಒಡವೆ ಬಂಗಾರ ಎಷ್ಟಿದ್ರೆ ಏನಕ್ಕೆ ಬಂದಂಗೆ. ನಮ್ಮ ಮನೆಗೆ ನೆಮ್ಮದಿ ಐತೆ, ನಾವು ನಮ್ಮ ಸೊಸೆನ ಚೆನ್ನಾಗಿ ನೋಡ್ಕೊಂತೀವಿ. ಅಲ್ಲ ಆ ಕಿಟ್ಟಪ್ಪನಿಗೆ ಮನ ಮರ್ಯಾದೆ ಬೇಡವಾ ಹಿಂಗೆ ಹೇಳಿ ಕಳ್ಸಾಕಿ? ಅಲ್ಲ ಇರೋದು ಹೇಳಿದ್ದಷ್ಟೇ, ಸುಮ್ಮನೆ ಯಾಕೆ ನೀವು ಬೇಜಾರಾಗ್ತೀರಾ? ಇರೋದು ಹೇಳಿದ್ರು ಹಿಂಗೈತಪ್ಪ ಪರಿಸ್ಥಿತಿ ಅಂತ ಹೇಳಿರ್ಬಿಡು. ಹಿಂಗೆ ಹೇಳ್ಬಾರ್ದು ಹೆಂಗ. ಯಾರಿಗೆ ಆಗ್ಲಿ ಕಣಲ್ಲ, ಹಿಂಗೆ ಹೇಳಕ್ಕೆ ಹೋಗ್ಬಾರ್ದು. ನಿನಗೆ ಗೊತ್ತಾಗಲ್ಲ. ನಿನಗೆ ಗೊತ್ತಾಗ್ದಲ್ಲೇ ಬಂದಿಲ್ಲಿ ಮಾತಾಡ್ತಾ ಇದೆಯಲ್ಲ, ಒಂದು ಮಾತು ನೀನು ಅರ್ಥ ಮಾಡ್ಕೊ. ಆ ಹುಡುಗಿ ಅಲ್ಲೇ ಮದುವೆ ಆಗಿರೋ ಹುಡುಗಿನ ಕರೆದು ಈ ಮಾತು ಹೇಳ್ತಾ ಇದ್ದಾನೆ ಅಂದರೆ ಅವನು ನಿಂತ ಕಚಡ ನನ್ನ ಮಗ ಇರ್ಬೋದು. ಗೊತ್ತಾಗಲ್ವೇ? ತಡಿ ಹೋಗ್ತೀನಿ. ನಮ್ಮ ಅದಕ್ಕೆ ಬೇರೆ ಹೋಗೈತೆ, ತಡಿ ಇಲ್ಲಿ ಹೋಗಿ ಬರ್ತೀನಿ. ಸುಮ್ಮನೆ ಯಾಕೆ ಹೋಗ್ತಿ ಬಿಡು. ನಾನು ಈಗ ದುಡ್ಡು ಒಡವೆ ಬೆಳ್ಳಿ ಬಂಗಾರ ಇಂಥವೆಲ್ಲ ಇರೋರ ಮನೆಯಾಗಿದ್ರೆ ಏನೋ ಒಂಥರ ನೆಮ್ಮದಿಯಾಗಿರ್ಬೋದು ಅಂತ ಹೇಳಿದ್ನಪ್ಪ. ಏನೋ ಎಲ್ಲ ಚೆನ್ನಾಗಿದ್ರತ್ತ, ಚೆನ್ನಾಗೇ ಇರ್ತಾರೆ ಅಂತ ಹೇಳಿದ್ವಪ್ಪ. ಸುಮ್ಮನೆ ಸಾಕು. ಇಂಥವು ಯಾತಕ್ಕೆ ಮಾಡ್ತೀಯ? ಮಾತಾಡಬಾರ್ದು ಇಂಥವೆಲ್ಲನ. ನೆಮ್ಮದಿಯಾಗಿರ್ಬೇಕಂತ. ದುಡ್ಡು ಒಡವೆ ಬೆಳ್ಳಿ ಬಂಗಾರ ಇದ್ದಕ್ಕೆ ನೆಮ್ಮದಿಯಾಗಿದ್ದು ಬಿಡ್ತಾರ? ನೆಮ್ಮದಿ ಏನೋ ಮುಖ್ಯ. ಮನುಷ್ಯನಿಗೆ ನಾವು ಬಡವರಾಗಿರ್ಬೋದು, ನಾವು ಹುಡುಗಿನ ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಅಂತ ನಮಗೆ ಗೊತ್ತೈತಿ. ನಿನಗೇನು ಗೊತ್ತೈತಿ? ನಿನಗೆ ಗೊತ್ತಿದ್ರೆ ನೀನು ಹಿಂಗೆ ಇಂಥವೆಲ್ಲ ಮಾತಾಡ್ತಿರ್ಲಿಲ್ಲ. ಇಂಥವೆಲ್ಲನ ನಾನು ಹೇಳ್ದ ಅಂತ ಹೇಳಿ ಬಂದು ಇಲ್ಲಿ ಹೇಳ್ತಾ ಇರಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಸೊಸೆನ ಕಿಟ್ಟಪ್ಪ ಕರ್ಕೊಂಡು ಹೋಗಿ ಅವನೇನು ಬಾರಮ್ಮ ನಮ್ಮ ಮನೆಯೆಲ್ಲ ನಾನು ನೋಡಿ ಇಂಥ ಮನೆಯಾಗಿರ್ದಲೆ ನೀನು ಇನ್ನೆಂಥ ಮನೆಯಾಗಿರ್ತೀಯ ಅಂತ ಹೇಳಿ ತೋರ್ಸಕ್ಕೆ ಕರ್ಕೊಂಡು ಹೋಗಿದ್ದಾನೆ. ನೋಡ್ರಿ, ದುಡ್ಡು ಒಡವೆ ಬೆಳ್ಳಿ ಬಂಗಾರ ಇದ್ದಕ್ಕೆ ನೆಮ್ಮದಿಯಾಗಿದ್ದು ಬಿಡ್ತಾರಂತೆ. ಅದೆಲ್ಲ ಚಾನ್ಸೇ ಇಲ್ಲ. ಏಟೇ ಇದ್ರೂ ಒಬ್ಬೊಬ್ಬರಿಗೆ ನೆಮ್ಮದಿ ಇರಲ್ಲ. ಅದಕ್ಕೇ ನಾನು ಸರಿಯಾಗಿ ಹೇಳಿದೆ. ನಮ್ಮ ಮನೆಗೆ ನೆಮ್ಮದಿಯಾಗಿದ್ದೀವಿ, ಅವ್ರ ಮನೆಗೆ ನೆಮ್ಮದಿ ಎಂಬೋದಿಲ್ಲ. ಅದಕ್ಕೆ ಸುಮ್ಮನೆ ದೇವರಮ್ಮನ ಯಾಕೆ ಒಂದು ಹೆಣ್ಣು ತಂದು ಸುಮ್ಮನೆ ಒಂದು ಹೆಣ್ಣಿನ ಜೀವನ ಹಾಳು ಮಾಡೋಣ ಅಂತ ಹೇಳಿ ಅದಕ್ಕೆ ಮತ್ತೆ ದೇವರಮ್ಮನ ಎಲ್ಲೋದ್ರೂ ಮದುವೆ ಸೆಟ್ ಆಗ್ತಿಲ್ಲ. ಊರಾಗ್ಲಾರ ಮದುವೆ ಎಲ್ಲ ಕೆಡ್ಸೋದಕ್ಕೆ ಇದು ಮಾಡ್ದೆ. ನಮ್ಮ ಮೈದನ ಮಕ್ಳವ ಇಬ್ಬರು ಹೆಣ್ಮಕ್ಳವೂ ಮದುವೆ ಕೆಡಿಸ್ಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಪಟ್ಟ. ಇವತ್ತು ಅವನಿಗೇನೆ ಗೊತ್ತಾಗೈತೆ ಅದು. ಇವತ್ತು ಮದುವೆ ಆಗಿರೋದಕ್ಕೆ ನನ್ನ ಮಗ ಆ ಹುಡುಗಿನ ಹೊಟ್ಟೆ ಉರಿತಾ ಆಯ್ತು ಅವನಿಗೆ. ಕಂಬ್ಲೇಳು ನಾವಂತೂ ಕಳ್ಸಲ್ಲ. ಅಲ್ಲ ಯಾರ ಹೆಂಗೆ ಕಳ್ಸೋಕ್ಕಾಗುತ್ತೆ? ಪಾಪ ನಮ್ಮನ್ನು ನೆಚ್ಕೊಂಡು ನಮಗೆ ನಮ್ಮ ಮನೇನೆ ನೆಚ್ಕೊಂಡು ಬಂದೈತೆ ಆ ಹುಡುಗಿ ಅಂತಂದ್ರೆ ವಾಪಸ್ ಕಳಿಸ್ರಿ ಅಂತ ಹೇಳ್ತಾ ಇದ್ದಾನಲ್ಲ. ಎಷ್ಟರ ಮಟ್ಟಿಗೆ ಇರ್ಬೇಡ. ಮಾನ ಮರ್ಯಾದೆ ಯಾರನ್ನ ಇದ್ದಾರಾಗಿದ್ರೆ ಈ ಮಾತು ಹೇಳ್ತಾ ಇರಲಿಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.